ಎಲ್ಲದಕ್ಕೂ ಒಂದು ಕಾಲ ಎನ್ನುವುದು ಬರಲೇಬೇಕು. ತಾಳ್ಮೆಯಿಂದ ಇರು. ಆಗ ನಿನಗೆ ಆಗಿರುವಂತಹ ಅನ್ಯಾಯಕ್ಕೆ ಉತ್ತರ ಎನ್ನುವುದು ಸಿಕ್ಕೇ ಸಿಗುತ್ತದೆ. ಬಲವಂತದಿಂದ ಬಂದಿದ್ದು ಯಾವಾಗಲೂ ಕೂಡ ಭಯದಲ್ಲಿಯೇ ಇರುತ್ತದೆ. ಭರವಸೆಯಲ್ಲಿ ಬಂದಿದ್ದು ಬದುಕಿನ ಉದ್ದಕ್ಕೂ ಕೂಡ ನೆಮ್ಮದಿಯಿಂದ ಇರುತ್ತದೆ. ಅರ್ಥವಿಲ್ಲದ ಮಾತಿಗೆ ಎಷ್ಟೇ ಸಮಯವನ್ನ ನೀಡಿದರೂ ಕೂಡ ಅದು ವ್ಯರ್ಥವೇ ಆಗುವುದು. ಹಾಗೆಯೇ ಜೀವನದಲ್ಲಿ ನಿನ್ನನ್ನ ಅರ್ಥ ಮಾಡಿಕೊಂಡವರ ಜೊತೆ ಸಮಯವನ್ನ ಕಳೆದರೆ ನಿನ್ನ ಜೀವನ ಎನ್ನುವುದು ವ್ಯರ್ಥವಾಗುವುದೇ ಇಲ್ಲ. ಹಾಗಾಗಿ ನಿನ್ನನ್ನ ಯಾರು ಅರ್ಥೈಸಿಕೊಳ್ಳುತ್ತಾರೆಯೋ ಅಂಥವರೊಂದಿಗೆ ನೀನು ನಿನ್ನ ಜೀವನದ ಸಮಯವನ್ನ ಕಳೆಯಬೇಕು. ಒಬ್ಬರನ್ನ ಪಡೆದುಕೊಳ್ಳಬೇಕು ಅನ್ನುವುದು ಪ್ರೀತಿ ಅಲ್ಲ. ಅವರು ಎಷ್ಟೇ ದೂರ ಇದ್ದರೂ ಕೂಡ ಪ್ರತಿಕ್ಷಣ ಅವರ ನೆನಪಲ್ಲಿ ಇರುವುದೇ ನಿಜವಾದ ಪ್ರೀತಿ. ಶಪಿಸಲಿ, ಬೇಕಾದರೆ ಮನಬಂದಂತೆ ಕೂಗಾಡಲಿ, ನೀನು ಸುಮ್ಮನೆ ಇದ್ದು ಬಿಡು. ಅವರವರ ಕರ್ಮಫಲ ಅವರವರ ಜೀವನಕ್ಕೆ ದೊರೆಯುತ್ತದೆ. ಒಳ್ಳೆಯ ಆಲೋಚನೆಗಳನ್ನು ಮತ್ತು ಒಳ್ಳೆಯ ಉದ್ದೇಶವನ್ನು ಹೊಂದಿರುವಂತಹ ವ್ಯಕ್ತಿಗೆ ದೇವರು ಖಂಡಿತವಾಗಿಯೂ ಕೂಡ ಒಂದಲ್ಲ ಒಂದು ರೂಪದಲ್ಲಿ ಸಹಾಯವನ್ನು ಮಾಡಲು ಬಂದೇ ಬರುತ್ತಾನೆ. ಆದರೆ ಎಲ್ಲದಕ್ಕೂ ಕೂಡ ಸಮಯವೆನ್ನುವುದು ತೆಗೆದುಕೊಳ್ಳುತ್ತದೆ. ನಾವು ದುಡಿದು ಸಂಪಾದಿಸಿದ ಹಣ ನಾವು ಅನುಭವಿಸುತ್ತೇವೆಯೋ ಇಲ್ಲವೋ ಖಚಿತವಾಗಿ ಗೊತ್ತಿಲ್ಲ. ಆದರೆ ನಾವು ಹಣ ಸಂಪಾದಿಸುವ ಸಲುವಾಗಿ ಮಾಡಿದಂತಹ ಪಾಪ ಕರ್ಮಗಳು ಅದನ್ನು ನಾವೇ ಖಂಡಿತವಾಗಿಯೂ ಕೂಡ ಅನುಭವಿಸಬೇಕಾಗುತ್ತದೆ. ಹಾಗಾಗಿ ದುಡಿಯಬೇಕು. ಹಾಗಂತ ನಿಮ್ಮ ದುಡಿಮೆ ಎನ್ನುವುದು ಪ್ರಾಮಾಣಿಕವಾಗಿ ಇರಬೇಕು. ಯಾವಾಗಲೂ ಕೂಡ ಒಳ್ಳೆಯ ಕೆಲಸಗಳನ್ನು ಮಾಡುತ್ತಾ ಇರಿ. ಹರಿಯುವ ನೀರಿನಲ್ಲಿ ಕೆಟ್ಟದ್ದು ತಾನಾಗಿಯೇ ದಡದಲ್ಲಿ ನಿಲ್ಲುತ್ತದೆ. ಕಸದ ಹಾಗೆ ಖಂಡಿತವಾಗಿಯೂ ಕೂಡ ಒಳ್ಳೆಯ ಕೆಲಸಗಳನ್ನು ಮಾಡುವುದನ್ನು ಮನುಷ್ಯನಾದವನು ಕಲಿತುಕೊಳ್ಳಬೇಕು. ನಾವು ನಡೆಯುವಂತಹ ದಾರಿ, ನಾವು ಮಾಡುವಂತಹ ಕಾರ್ಯ ಎರಡೂ ಪರಿಪೂರ್ಣವಾಗಿ ಇದ್ದರೆ ಮೇಲಿರುವಂತಹ ಭಗವಂತನು ಖಂಡಿತವಾಗಿಯೂ ಕೂಡ ಕಾದೇ ಕಾಯುತ್ತಾನೆ. ಉಪವಾಸ ಇದ್ದು ಸಂಪಾದನೆಯನ್ನು ಮಾಡಬೇಡ. ಖಂಡಿತವಾಗಿಯೂ ಕೂಡ ನೀನು ಸಂಪಾದನೆ ಮಾಡಿದ್ದನ್ನು ಬೇರೆ ಯಾರೂ ಅನುಭವಿಸಬಹುದು. ಖಂಡಿತವಾಗಿಯೂ ಕೂಡ ಜೀವನದಲ್ಲಿ ಸಂತೋಷವಾಗಿ ಇರಬೇಕು. ಕಾಲಕ್ಕೆ ಊಟೋಪಚಾರವನ್ನು ಮಾಡಬೇಕು. ನಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಬೇಕು. ಕಾಣುವುದೆಲ್ಲವೂ ಕೂಡ ನನ್ನದು ಎನ್ನುವಂತಹ ಹುಚ್ಚು ಮನಸ್ಸಿಗೆ ನೀನು ಹೊತ್ತು ನಿಂತಿರುವಂತಹ ಶರೀರವೂ ಕೂಡ ನಿನ್ನದಲ್ಲ ಎನ್ನುವಂತಹ ಬುದ್ಧಿ ಹೇಳುವಂತಹ ಆತ್ಮದ ಕೂಗು ಕೇಳುವುದೇ ಇಲ್ಲ. ಯಾರ ಮೇಲೆಯೂ ಕೂಡ ಭರವಸೆಯನ್ನು ಇಟ್ಟುಕೊಳ್ಳುವುದಕ್ಕೆ ಹೋಗಲೇಬೇಡಿ. ನಾಳೆಯ ಚಿಂತೆ ಬಿಡು. ಇಂದಿನವರೆಗೂ ಕೂಡ ಜೊತೆಯಾಗಿ ಇದ್ದು ಮುನ್ನಡೆಸುತ್ತಿದ್ದಂತಹ ಭಗವಂತ ನಾಳೆಯೂ ಕೂಡ ಜೊತೆಯಾಗಿ ಇರುತ್ತಾನೆ. ನಂಬಿಕೆ ಅಚಲವಾಗಿರಿ. ನಂಬಿಕೆಯೇ ಜೀವನ. ನಂಬಿಕೆಯೇ ಒಂದು ಆಧಾರ. ಯಾವುದೂ ಕೂಡ ಇಲ್ಲಿ ಶಾಶ್ವತ ಅಲ್ಲ. ದೇವರು ಎಲ್ಲ ತನಕ ಆರೋಗ್ಯವನ್ನು ಕೊಡುತ್ತಾನೆ. ಎಲ್ಲಿ ತನ್ನ ಯಾರ ಮನಸ್ಸನ್ನು ನೋಯಿಸುತ್ತಾನೆಯೋ ಅವನು ಖಂಡಿತವಾಗಿಯೂ ಕೂಡ ಜೀವನದಲ್ಲಿ ಉದ್ಧಾರ ಆಗುವುದಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ಯಾರ ಮನಸ್ಸಿಗೂ ಕೂಡ ನೋವನ್ನು ಕೊಡುವುದಕ್ಕೆ ಹೋಗಲೇಬೇಡಿ. ಅಹಂಕಾರ ಇಲ್ಲದೆ ಇರುವಂತಹ ಮನುಷ್ಯ ಯಾವ ಧರ್ಮ ಗ್ರಂಥಗಳನ್ನು ಓದಿದರೆ, ಯಾವ ಮಂದಿರವನ್ನು ಕೂಡ ಪ್ರವೇಶಿಸದೆ ಮೋಕ್ಷವನ್ನು ಪಡೆಯುತ್ತಾನೆ. ಅಹಂಕಾರವನ್ನು ಜೀವನದಲ್ಲಿ ಎಂದಿಗೂ ಕೂಡ ಬೆಳೆಸಿಕೊಳ್ಳಬಾರದು. ಯಾವ ರಾಜನೂ ಕೂಡ ಸದಾಕಾಲ ರಾಜನಾಗಿ ಇರುವುದಕ್ಕೆ ಸಾಧ್ಯವೇ ಇಲ್ಲ. ಯಾವ ಶ್ರೀಮಂತನೂ ಕೂಡ ಕೊನೆಯವರೆಗೆ ಶ್ರೀಮಂತನಾಗಿ ಇರುವುದಕ್ಕೆ ಸಾಧ್ಯವೇ ಇಲ್ಲ. ಯಾವ ಬಡವನು ಕೊನೆಯವರೆಗೆ ಬಡವನಾಗಿ ಇರುವುದಿಲ್ಲ. ಈ ಜಗತ್ತಿನಲ್ಲಿ ಯಾವುದು ಕೂಡ ಶಾಶ್ವತ ಅನ್ನುವುದು ಇಲ್ಲ. ಸಮಯ ಎನ್ನುವುದು ಯಾವಾಗ ಹೇಗೆ ಬದಲಾಗುತ್ತದೆ ಎನ್ನುವುದನ್ನು ಹೇಳುವುದಕ್ಕೆ ಸಾಧ್ಯವಿಲ್ಲ ನೋಡಿ. ಸೋಲನ್ನು ಎದುರಿಸಿರುವವರ ಹತ್ತಿರ ಕಲಿತುಕೊಳ್ಳಿ. ಏಕೆಂದರೆ ಅವರ ಬಳಿ ಅನುಭವಗಳು ಇರುತ್ತವೆ ಹೊರತು ಅಹಂಕಾರಗಳು ಇರುವುದೇ ಇಲ್ಲ. ಕಷ್ಟಗಳನ್ನು ಭೇಟಿ ಆದಾಗ ತಾಳ್ಮೆಗೆ ದಾರಿ ಎನ್ನುವುದು ಸಿಗುತ್ತದೆ. ಅವಮಾನಗಳನ್ನು ಭೇಟಿ ಆದಾಗ ನಿರ್ಣಯಗಳಿಗೆ ದಾರಿ ಎನ್ನುವುದು ಸಿಗುತ್ತದೆ. ಹಸಿವನ್ನು ಭೇಟಿ ಆದಾಗ ಅನ್ನದ ಬೆಲೆ ಎನ್ನುವುದು ಗೊತ್ತಾಗುತ್ತದೆ. ಸೋಲನ್ನು ಭೇಟಿ ಆದಾಗ ಗೆಲುವಿನ ದಾರಿ ಎನ್ನುವುದು ಸಿಗುತ್ತದೆ. ಜೀವನವೇ ಒಂದು ಪಾಠಶಾಲೆ. ಶ್ರೀಹರಿಯೇ ಅಧ್ಯಾಪಕ. ಕಷ್ಟಗಳೇ ಪರೀಕ್ಷೆಗಳು. ಹರಿನಾಮ ಜಪವೇ ಎಲ್ಲ ಕಷ್ಟಗಳಿಗೆ
ಮೂಲ ಪರಿಹಾರ ಇದ್ದಂತೆ. ಹಾಗಾಗಿ ಶ್ರೀಕೃಷ್ಣನನ್ನು ನೆನೆದುಕೊಳ್ಳಿ. ಎಲ್ಲ ಸಮಸ್ಯೆಗಳಿಗೆ ಪರಿಹಾರವನ್ನು ಆತನೇ ಸೂಚಿಸುತ್ತಾನೆ. ನೀನು ಎಲ್ಲ ವಿಷಯಗಳಲ್ಲಿಯೂ ಕೂಡ ಸೋತಾಗ, ದಿಕ್ಕೆ ಕಾಣದೇ ಇದ್ದಾಗ ಪರಮಾತ್ಮ ನಿನಗೆ ಮತ್ತೊಂದು ಬಾಗಿಲನ್ನು ತೆರೆಯುವವರೆಗೂ ಅವನ ಹೆಸರನ್ನು ಉಚ್ಚರಿಸುತ್ತಾ ಇರು. ಏಕೆಂದರೆ ಹರಿ ರಾಮ ಹರೇ ಕೃಷ್ಣ ಎನ್ನುವಂತಹ ಮಂತ್ರವು ಗೆಲುವಿನ ಕೀಲಿಕೈ ಆಗಿದೆ. ಬಲವಂತದಿಂದ ಬಂದಿದ್ದು ಯಾವಾಗಲೂ ಕೂಡ ಭಯದಲ್ಲಿಯೇ ಇರುತ್ತದೆ. ಯಾವುದೇ ಕಾರಣಕ್ಕೂ ಕೂಡ ಯಾರನ್ನು ಬಲವಂತದಿಂದ ನಮ್ಮ ಜೀವನದಲ್ಲಿ ಇಟ್ಟುಕೊಳ್ಳುವುದಕ್ಕೆ ನೋಡಲೇಬಾರದು. ನಮ್ಮನ್ನು ನಂಬಿ ಬಂದವರು ಕೊನೆಯವರೆಗೂ ಕೂಡ ಇರುತ್ತಾರೆ. ಅವರ ನಂಬಿಕೆಯನ್ನು ಉಳಿಸಿಕೊಳ್ಳಬೇಕಾಗಿರುವುದು ನಮ್ಮ ಆದ್ಯ ಕರ್ತವ್ಯವಾಗಿರುತ್ತದೆ ಎನ್ನುವುದನ್ನು ಯಾರೂ ಕೂಡ ಮರೆಯಲೇಬಾರದು. ಕಷ್ಟದಲ್ಲಿ ಇರುವವರನ್ನು ಕಂಡು ನಮ್ಮ ಮನಸ್ಸು ಮರಗಿದರೆ ನಮ್ಮ ಹತ್ತಿರವೂ ಕೂಡ ದೇವರು ವಾಸಿಸುತ್ತಾ ಇದ್ದಾನೆ ಎಂದು ಅರ್ಥ. ಜನ್ಮ ಎನ್ನುವುದು ಸಾರ್ಥಕ ಆಯಿತು ಎಂದು ಅರ್ಥ. ನಮ್ಮ ಹೆತ್ತವರಿಗೂ ಕೂಡ ಒಂದು ಕೃತಜ್ಞತೆ ಎನ್ನುವುದು ಸಿಕ್ಕೇ ಸಿಗುತ್ತದೆ. ಕಷ್ಟದಲ್ಲಿ ಇರುವವರನ್ನು ಗುರುತಿಸಿ ಸಹಾಯ ಮಾಡಲು ಮುಂದಾದರೆ ಭಗವಂತ ಹೇಳುತ್ತಾನೆ, ನನ್ನ ಸೃಷ್ಟಿ ಎನ್ನುವುದು ಇವತ್ತಿಗೆ ಸಾರ್ಥಕವಾಯಿತು ಎಂದು. ಖಂಡಿತವಾಗಿಯೂ ಕೂಡ ನಿಮ್ಮ ಕೈಯಲ್ಲಿ ಆದರೆ ಇನ್ನೊಬ್ಬರ ಹೊಟ್ಟೆಯನ್ನು ತುಂಬಿಸುವಂತಹ ಕೆಲಸವನ್ನು ಮಾಡಬೇಕೇ ವಿನಃ ಇನ್ನೊಬ್ಬರನ್ನು ಅಥವಾ ಇನ್ನೊಬ್ಬರ ಹೊಟ್ಟೆಗೆ ಒಡೆದು ನೀವು ಮಾತ್ರ ಬದುಕುವಂತಹ ಒಂದು ಕೆಲಸವನ್ನು ಯಾವುದೇ ಕಾರಣಕ್ಕೂ ಕೂಡ ಮಾಡಲೇಬಾರದು. ಒಂದು ನೋವಿನಿಂದ 1000 ಹನಿ ಕಣ್ಣೀರು ಹಾಕಿದೆ ಎಂದು ನೊಂದಿಕೊಳ್ಳಬೇಡ. ಆ ಒಂದು ನೋವಿನಿಂದ ಲಕ್ಷಗಟ್ಟಲೆ ಅನುಭವವನ್ನು ಪಡೆದುಕೊಂಡೆ ಎಂದು ಖುಷಿಪಡು. ಆ ಭಗವಂತನೇ ನಿನ್ನ ಎಲ್ಲ ಉನ್ನತಿಯನ್ನು ತೋರಿಸುತ್ತಾನೆ. ನಿನ್ನ ಜೀವನಕ್ಕೆ ಒಂದು ದಾರಿಯನ್ನು ತೋರಿಸುತ್ತಾನೆ. ಸ್ವರ್ಗದಲ್ಲಿ ಎಲ್ಲವೂ ಕೂಡ ಇದೆ, ಆದರೆ ಸಾವು ಎನ್ನುವುದು ಇಲ್ಲ. ಭಗವದ್ಗೀತೆಯಲ್ಲಿ ಎಲ್ಲವೂ ಕೂಡ ಇದೆ, ಆದರೆ ಸುಳ್ಳು ಎನ್ನುವುದೇ ಇಲ್ಲ. ಜಗತ್ತಿನಲ್ಲಿ ಎಲ್ಲವೂ ಕೂಡ ಇದೆ, ಆದರೆ ನೆಮ್ಮದಿ ಎನ್ನುವುದೇ ಇಲ್ಲ. ಇವತ್ತಿನ ಎಲ್ಲ ಮಾನವರಲ್ಲಿ ಎಲ್ಲವೂ ಕೂಡ ಇದೆ, ಆದರೆ ಮನಃಶಾಂತಿ ಎನ್ನುವುದೇ ಇಲ್ಲದಂತೆ ಆಗಿದ್ದಾರೆ. ಇನ್ನೊಬ್ಬರ ನೆಮ್ಮದಿಗೆ ಬೆಂಕಿಯನ್ನು ಹಚ್ಚಿ ತಾನು ಖುಷಿಯಾಗಿ ಇರಬೇಕು ಅಥವಾ ಇರುತ್ತೀನಿ ಅನ್ನುವುದು ಮೂರ್ಖತನದ ಪರಮಾವಧಿ. ಇಲ್ಲಿ ಯಾರ ಕಣ್ಣು ಕೂಡ ತಪ್ಪಿಸಿದರೂ ಬದುಕಬಹುದು, ಆದರೆ ಮೇಲೆ ಇರುವಂತಹ ಶ್ರೀಕೃಷ್ಣ ಪರಮಾತ್ಮನ ಕಣ್ಣಿನಿಂದ ತಪ್ಪಿಸಿಕೊಂಡು ಬದುಕುವುದಕ್ಕೆ ಅಸಾಧ್ಯ. ಆಸೆ ಕಳೆದುಕೊಂಡರೆ ಬದುಕಬಹುದು, ಆದರೆ ಆಸಕ್ತಿ ಕಳೆದುಕೊಂಡರೆ ಬದುಕಿನ ಮಾರ್ಗವೇ ಕಳೆದು ಹೋಗುತ್ತದೆ. ಯಾವುದೇ ಕಾರಣಕ್ಕೂ ಕೂಡ ಜೀವನದಲ್ಲಿ ಎಂತಹ ಪ್ರಸಂಗಗಳು ಬಂದರೂ ಕೂಡ ಆಸಕ್ತಿಯನ್ನು ಕಳೆದುಕೊಳ್ಳಲೇಬೇಡಿ. ರೋಗ ಬಂದರೆ ಯಾವುದೇ ಕಾರಣಕ್ಕೂ ಕೂಡ ಹೆದರಬೇಡಿ. ಸಮಯವಾದರೆ ಮಾತ್ರ ಮರಣ ಎನ್ನುವುದು ಸಂಭವಿಸುವುದು. ರೋಗ ಇಲ್ಲವೆಂದು ಸಂತೋಷವನ್ನು ಪಡಬೇಡಿ. ಮರಣಕ್ಕೆ ರೋಗದ ಒಂದು ಅವಶ್ಯಕತೆಯೇ ಇರುವುದಿಲ್ಲ. ಯಾವಾಗ ಹೇಗೆ ಬೇಕಾದರೂ ಕೂಡ ಸಮಯ ಎನ್ನುವುದು ಬದಲಾಗಬಹುದು. ನಾವು ಬದುಕಿನಲ್ಲಿ ಪ್ರತಿಯೊಬ್ಬರಿಂದಲೂ ಕೂಡ ಪಾಠವನ್ನು ಕಲಿಯುತ್ತಲೇ ಇರುತ್ತೇವೆ. ಕೆಲವು ನೋವುಗಳನ್ನು ತರಬಹುದು, ಕೆಲವು ಸಂತೋಷವನ್ನು ತರಬಹುದು, ಆದರೆ ಎಲ್ಲವೂ ಕೂಡ ಬೆಲೆ ಕಟ್ಟಲು ಆಗದೇ ಇರುವಂತಹ ಪಾಠಗಳೇ ಆಗಿರುತ್ತವೆ ಎನ್ನುವುದನ್ನು ನಾವು ಯಾವುದೇ ಕಾರಣಕ್ಕೂ ಕೂಡ ಮರೆಯಲೇಬಾರದು. ಪ್ರತಿಯೊಬ್ಬರೂ ಕೂಡ ನಮ್ಮ ಜೀವನದಲ್ಲಿ ಬರುವಂಥವರು ಒಂದಲ್ಲ ಒಂದು ರೀತಿಯ ಪಾಠವನ್ನು ಕಲಿಸುವ ಸಲುವಾಗಿಯೇ ಬಂದಿರುತ್ತಾರೆ. ನಿನಗೆ ಜೀವನದಲ್ಲಿ ಯಾವುದು ಕೂಡ ಸಿಕ್ಕಿದೆಯೋ ಅದೇ ನಿನಗೆ ಒಳ್ಳೆಯದು. ನಿನಗೆ ಅದು ಅರ್ಥವಾಗದೇ ಇರಬಹುದು, ಆದರೆ ಕೊಟ್ಟ ದೇವರಿಗೆ ಎಲ್ಲವೂ ಕೂಡ ತಿಳಿದಿರುತ್ತದೆ ಎನ್ನುವುದನ್ನು ಮರೆಯಬೇಡಿ. ನೀವು ಸುಖವಾಗಿ ಇದ್ದಾಗ 4 ಜನರಿಗೆ ಸಹಾಯವನ್ನು ಮಾಡುವುದನ್ನು ಕಲಿತುಕೊಳ್ಳಿ. ಏಕೆಂದರೆ ಇದೇ ಉಪಕಾರವು ನಿಮ್ಮ ಕಷ್ಟ ಕಾಲದಲ್ಲಿ ನಿಮ್ಮನ್ನು ಕಾಪಾಡಲು ಮುಂದೆ ಬರುತ್ತದೆ ಎನ್ನುವುದನ್ನು ಮರೆಯಬೇಡಿ. ಸಮುದ್ರ ಎಂದೂ ಕೂಡ ನೀರಿಗಾಗಿ ಯೋಚಿಸುವುದೇ ಇಲ್ಲ, ತಾನಾಗಿಯೇ ನೀರು ಸಮುದ್ರಕ್ಕೆ ಹರಿದು ಬರುತ್ತದೆ. ಹಾಗೆಯೇ ಮನುಷ್ಯನಿಗೆ ಯಶಸ್ಸು ಮತ್ತು ಕೀರ್ತಿ ಸಹ ಹಾಗೆಯೇ ಯೋಗ್ಯತೆ ಇದ್ದಲ್ಲಿ ಅದೇ ಹಿಂಬಾಲಿಸಿಕೊಂಡು ಬರುತ್ತದೆ. ಸತತವಾಗಿರುವಂತಹ ಪ್ರಯತ್ನ, ಶ್ರಮವಹಿಸುವಿಕೆಯ ಗುಣ ನಿಮ್ಮಲ್ಲಿ ಇರಬೇಕು ಅಷ್ಟೇ. ಕೆಲವರು ನಮ್ಮನ್ನು ಬಳಸಿಕೊಳ್ಳುತ್ತಾರೆ, ಮತ್ತೆ ಕೆಲವರು ನಮ್ಮನ್ನು ಉಳಿಸಿಕೊಳ್ಳುತ್ತಾರೆ. ಬಳಸಿಕೊಂಡವರಿಗೆ ಲಾಭ ಎನ್ನುವುದು ಸಿಗಬಹುದು, ಉಳಿಸಿಕೊಂಡವರಿಗೆ ಸಮಾಧಾನ ಎನ್ನುವುದು ಸಿಗಬಹುದು. ಆದರೆ ಇವರಿಬ್ಬರಿಂದಲೂ ಕೂಡ ಬದುಕಿನ ಪಾಠ ಎನ್ನುವುದು ನಮ್ಮ ಜೀವನಕ್ಕೆ ಖಂಡಿತವಾಗಿಯೂ ಕೂಡ ಸಿಕ್ಕೇ ಸಿಗುತ್ತದೆ ಎನ್ನುವುದನ್ನು ಯಾವುದೇ ಕಾರಣಕ್ಕೂ ಕೂಡ ನಾವು ಮರೆಯಲೇಬಾರದು. ಗೆಲುವನ್ನು ಹಂತ ಹಂತವಾಗಿ ಆನಂದಿಸಬೇಕು, ಆದರೆ ಮೊದಲು ಒಮ್ಮೆಯಾದರೂ ಕೂಡ ಸೋಲನ್ನು ಅನುಭವಿಸಿ ಇರಬೇಕು. ಯಾವುದೇ ಯಶಸ್ಸು ಅಂತಿಮವಲ್ಲ,
ಯಾವುದೇ ಸೋಲು ಕೂಡ ಕೊನೆ ಅಲ್ಲವೇ ಅಲ್ಲ. ಸತತವಾಗಿರುವಂತಹ ಪ್ರಯತ್ನ ಪಡುವುದು ಮಾತ್ರ ನಮ್ಮ ಕೆಲಸವಾಗಬೇಕು. ಧೈರ್ಯವನ್ನು ಎಂದಿಗೂ ಕೂಡ ಜೀವನದಲ್ಲಿ ಎಂತಹ ಪ್ರಸಂಗ ಬಂದರೂ ಕಳೆದುಕೊಳ್ಳಬೇಡಿ. ದಂಡಿಸುವಂತಹ ಅವಕಾಶ ಇದ್ದರೂ ಕೂಡ ದಂಡಿಸದೆಯೇ ಇರುವುದನ್ನು ಸಹನೆ ಎನ್ನುತ್ತಾರೆ. ಬಿಟ್ಟು ಹೋಗುವುದಕ್ಕೆ ಹಲವಾರು ಕಾರಣಗಳು ಇದ್ದರೂ ಕೂಡ ಜೊತೆಯಾಗಿ ಇರುವುದನ್ನು ಪ್ರೀತಿ ಅನ್ನುತ್ತಾರೆ. ತಪ್ಪು ಮಾಡುವುದಕ್ಕೆ ಬೇಕಾದಷ್ಟು ಮಾರ್ಗಗಳು ಇದ್ದರೂ ಕೂಡ ಮಾಡದೆಯೇ ಇರುವುದಕ್ಕೆ ವ್ಯಕ್ತಿತ್ವವೆಂದು ಹೇಳುತ್ತಾರೆ. ಅಂತಹ ವ್ಯಕ್ತಿತ್ವವನ್ನು ಯಾವುದೇ ಕಾರಣಕ್ಕೂ ಕೂಡ ನೀವು ಜೀವನದಲ್ಲಿ ಕಳೆದುಕೊಳ್ಳಬೇಡಿ. ಸುಳ್ಳು ಅರ್ಥವಾಗುವಷ್ಟು ಸುಲಭವಾಗಿ ನಿಜ ಎನ್ನುವುದು, ಸತ್ಯ ಎನ್ನುವುದು ಅರ್ಥವಾಗುವುದಿಲ್ಲ. ಆದರೆ ಸುಳ್ಳು ಹೇಳುವವರು ಒಳ್ಳೆಯವರು ಆಗಿರುತ್ತಾರೆ. ನಿಜ ಹೇಳುವವರು ಕೊನೆಯವರೆಗೂ ಕೂಡ ಕೆಟ್ಟವರಾಗಿಯೇ ಉಳಿದು ಬಿಡುತ್ತಾರೆ. ಏನು ಹೇಳುವುದು? ಈ ಸಮಾಜವೇ ಹಾಗಾಗಿದೆ. ಸುಳ್ಳಿಗೆ ಕೊಡುವಂತಹ ಪ್ರಾಮುಖ್ಯತೆ ಸತ್ಯಕ್ಕೆ ಈಗಿನ ಜನತೆ ಎನ್ನುವುದು ಕೊಡುವುದೇ ಇಲ್ಲ. ಉಪವಾಸ ಇದ್ದುಕೊಂಡು ಸಾಧನೆಯನ್ನು ಮಾಡು. ಖಂಡಿತವಾಗಿಯೂ ಕೂಡ ನಿನ್ನ ಜೀವನಕ್ಕೆ ನಾಳೆಯ ದಿನ ಖಂಡಿತವಾಗಿಯೂ ಒಳ್ಳೆಯ ದಿನಗಳು ಬಂದೇ ಬರುತ್ತದೆ. ನಮ್ಮ ಇಚ್ಛೆಯಿಂದ ಯಾವುದೇ ಸಂಬಂಧ ರೂಪುಗೊಳ್ಳುವುದೇ ಇಲ್ಲ. ಏಕೆಂದರೆ ನೀವು ಯಾವಾಗ, ಎಲ್ಲಿ ಮತ್ತು ಯಾರನ್ನ ಭೇಟಿ ಆಗಬೇಕು ಎನ್ನುವುದು ದೇವರು ಮಾತ್ರ ನಿರ್ಧರಿಸುವುದಕ್ಕೆ ಸಾಧ್ಯವಾಗುವುದು. ಅವನ ಕೈಯಲ್ಲಿ ಎಲ್ಲವೂ ಕೂಡ ತುಂಬಿದೆ. ಅವನೇ ಎಲ್ಲರ ಭವಿಷ್ಯವನ್ನು ನಿರ್ಧರಿಸುವುದು. ಕೆಟ್ಟವರೋ ಕೆಟ್ಟತನದಿಂದ ಅಲ್ಪ ಸ್ವಲ್ಪ ನಾಶವಾಗಬಹುದು, ಆದರೆ ಒಳ್ಳೆಯವರ ಮೌನ ಮಹಾ ವಿನಾಶಕ್ಕೆ ಕಾರಣವಾಗುತ್ತದೆ ಎನ್ನುವುದನ್ನು ಯಾವುದೇ ಕಾರಣಕ್ಕೂ ಕೂಡ ಮನುಷ್ಯ ಮರೆಯಬಾರದು. ಯಾರು ಒಬ್ಬ ವ್ಯಕ್ತಿಯನ್ನ ಸಮಯಕ್ಕೆ ತಕ್ಕಂತೆ ನಂಬಿಸಿ ಮೋಸವನ್ನ ಮಾಡುತ್ತಾರೆಯೋ ಅಂಥವರಿಗೆ ಆ ಸಮಯವೇ ಒಂದು ದಿನ ತಕ್ಕ ರೀತಿಯ ಪಾಠವನ್ನ ಕಲಿಸುತ್ತದೆ. ಜೀವನದಲ್ಲಿ ಆಗುವುದೆಲ್ಲ ಒಳ್ಳೆಯದೇ ಆಗುತ್ತದೆ. ಕಾಯುವಂತಹ ತಾಳ್ಮೆ ನಮಗೆ ಇರಬೇಕು. ನಿಮ್ಮ ಪ್ರಯತ್ನವಿಲ್ಲದೆ ನೀವು ಯಶಸ್ವಿ ಆಗಲು ಸಾಧ್ಯವೇ ಇಲ್ಲ. ನಿಮ್ಮ ಸಂಪೂರ್ಣವಾಗಿರುವಂತಹ ಪ್ರಯತ್ನ ನಿಮ್ಮ ಕೆಲಸದಲ್ಲಿ ಇದ್ದರೆ ನೀವು ವಿಫಲತೆಯನ್ನು ಕಾಣುವುದಕ್ಕೆ ಅಸಾಧ್ಯ. ಕೇವಲ ದೇವರನ್ನ ಪೂಜಿಸುವುದರಿಂದ ಪುಣ್ಯ ಎನ್ನುವುದು ಬರುವುದಿಲ್ಲ. ಉತ್ತಮವಾಗಿರುವಂತಹ ಬುದ್ಧಿ, ಉತ್ತಮವಾಗಿರುವಂತಹ ಯೋಚನೆ, ಉತ್ತಮವಾಗಿರುವಂತಹ ಕೆಲಸ, ಉತ್ತಮವಾಗಿರುವಂತಹ ಮಾತುಗಾರಿಕೆ, ಉತ್ತಮ ರೀತಿಯ ವರ್ತನೆಗಳೇ ಆಗಿರಬಹುದು, ಕರುಣೆಗಳೇ ಆಗಿರಬಹುದು. ಅಹಿಂಸೆಯಿಂದ ಪುಣ್ಯ ಎನ್ನುವುದು ದೊರೆಯುತ್ತದೆ. ಮುಂದೆ ಬರುವಂತಹ ಜನ್ಮಕ್ಕೆ ಈ ಜನ್ಮವೇ ಬುನಾದಿಯಾಗಿರುತ್ತದೆ ಎನ್ನುವುದನ್ನು ಯಾವುದೇ ಕಾರಣಕ್ಕೂ ಕೂಡ ಯಾರೂ ಮರೆಯಲೇಬಾರದು. ಕಣ್ಣಿಗೆ ಕಾಣುವುದೆಲ್ಲವೂ ಕೂಡ ಸತ್ಯವಾಗಿ ಇಲ್ಲ. ಕೋಪದಲ್ಲಿ ಮಾತನಾಡುವವರೆಲ್ಲರೂ ಕೂಡ ಕೆಟ್ಟವರಲ್ಲ. ಆ ಪರಿಸ್ಥಿತಿಗಳು ಎಲ್ಲರನ್ನ ಮೋಸಗಾರರು ಅಥವಾ ದ್ರೋಹಿಗಳು ಆಗಿಸುತ್ತದೆ. ಆದರೆ ಅದಕ್ಕೂ ಕೂಡ ಒಂದು ಕಾರಣ ಇದ್ದೇ ಇರುತ್ತದೆ. ಒಳ್ಳೆಯ ಜನರನ್ನ ಹುಡುಕಬೇಡಿ, ಸಿಗುವುದಿಲ್ಲ. ಸ್ವತಃ ನೀವೇ ಒಳ್ಳೆಯ ಮನುಷ್ಯರಾಗಿ, ಆಗ ಒಳ್ಳೆಯ ಜನ ನಿಮ್ಮನ್ನು ಹುಡುಕಿಕೊಂಡು ಬಂದೇ ಬರುತ್ತಾರೆ ಎನ್ನುವುದನ್ನು ಮರೆಯಬೇಡಿ. ಖಂಡಿತವಾಗಿಯೂ ಕೂಡ ಎಲ್ಲದಕ್ಕೂ ಒಂದು ಕಾರಣ ಎನ್ನುವುದು ಇದ್ದೇ ಇರುತ್ತದೆ. ಭಕ್ತನ ಕಣ್ಣೀರಿನತ್ತ ನೋಡುತ್ತಾನೆ ಮಹಾದೇವ ಶ್ರೀಕೃಷ್ಣನು. ಒಮ್ಮೆ ಹೃದಯದಿಂದ ಕರೆದರೆ ಶ್ರೀಹರಿ ಧರೆಗಿಳಿದು ಬರುತ್ತಾನೆ. ನಿನ್ನ ಎಲ್ಲ ಕಷ್ಟಗಳಿಗೆ ಪರಿಹಾರವನ್ನು ಸೂಚಿಸುತ್ತಾನೆ. ನಿಮ್ಮ ಇಚ್ಛೆಯಿಂದ ಯಾವುದೇ ಸಂಬಂಧಗಳು ರೂಪುಗೊಳ್ಳುವುದೇ ಇಲ್ಲ. ಏಕೆಂದರೆ ನೀವು ಯಾವಾಗ, ಎಲ್ಲಿ ಮತ್ತು ಯಾರನ್ನ ಭೇಟಿ ಆಗಬೇಕು ಎನ್ನುವುದು ದೇವರು ಮಾತ್ರ ನಿರ್ಧರಿಸುವುದಕ್ಕೆ ಸಾಧ್ಯವಾಗುವುದು. ಭಗವಾನ್ ಶ್ರೀಕೃಷ್ಣ ಪರಮಾತ್ಮನು ಹೇಳುತ್ತಾನೆ, ಜೀವನದಲ್ಲಿ ಆದಷ್ಟು ಸಂತೋಷವಾಗಿ ಇರಲು ಪ್ರಯತ್ನಿಸಿ. ಇನ್ನು ಎಷ್ಟು ಸಮಯ ಉಳಿದಿದೆ ಎಂದು ಯಾರಿಗೂ ಕೂಡ ಗೊತ್ತಿರುವುದಿಲ್ಲ. ಹಾಗಾಗಿ ಜೀವನದ ಪ್ರತಿಯೊಂದು ಕ್ಷಣವನ್ನೂ ಕೂಡ ಸಂತೋಷದಿಂದ ಸ್ವೀಕರಿಸುವುದನ್ನು ಮನುಷ್ಯನಾದವನು ಕಲಿತುಕೊಳ್ಳಬೇಕು. ಯಾವುದೇ ಒಬ್ಬ ಮನುಷ್ಯ ಸಮಯ ಮತ್ತು ಪರಿಸ್ಥಿತಿಯನ್ನು ನೋಡಿ ನಿಂದನೆಗಳನ್ನು ಮಾಡಬೇಡಿ. ಏಕೆಂದರೆ ಅವರ ಸಮಯ ಯಾವಾಗ ಬೇಕಾದರೂ ಕೂಡ ಬದಲಾಗಬಹುದು. ನೀವು ಶಕ್ತಿಶಾಲಿ ಆಗಿರಬಹುದು, ಆದರೆ ಸಮಯ ಎನ್ನುವುದು ನಿಮಗಿಂತಲೂ ಕೂಡ ಶಕ್ತಿಶಾಲಿ ಆಗಿದೆ ಎನ್ನುವುದನ್ನು ಮರೆಯಬೇಡಿ. ಖಂಡಿತವಾಗಿಯೂ ಕೂಡ ಯಾರನ್ನೂ ಕೂಡ ಕೀಳಾಗಿ ನೋಡಬೇಡಿ. ಹಣೆಬರಹ ಎಂದು ಎಲ್ಲವನ್ನ ಸಹಿಸಿಕೊಳ್ಳದಿರಿ. ಧೈರ್ಯದಿಂದ ಮುನ್ನುಗ್ಗಿ. ಭಗವಂತ ಯಾವುದೋ ಒಂದು ರೂಪದಲ್ಲಿ ನಿಮ್ಮ ಅಕ್ಕಪಕ್ಕದಲ್ಲಿಯೇ ಇರುತ್ತಾನೆ. ಖಂಡಿತವಾಗಿಯೂ ಕೂಡ ನಿಮಗೂ ಒಂದು ದಿನ ಬಂದೇ ಬರುತ್ತದೆ. ಕಷ್ಟ ಕೊಟ್ಟರೂ ಕೂಡ ಪರವಾಗಿಲ್ಲ, ನೋವು ನೀಡಿದರೂ ಕೂಡ ಪರವಾಗಿಲ್ಲ. ಬದುಕಿನಲ್ಲಿ ಏನೇ ಬಂದರೂ ಕೂಡ ಎಲ್ಲವನ್ನ ಎದುರಿಸುವಂತಹ ಧೈರ್ಯ, ದೃಢ ಮನಸ್ಸು ನೀಡು ದೇವ ಎಂದು ಕೇಳಿಕೊಳ್ಳಿ.
ಖಂಡಿತವಾಗಿಯೂ ಕೂಡ ನಿಮ್ಮ ಕಷ್ಟಗಳಿಗೆ ಪರಿಹಾರವನ್ನ ಕೊಟ್ಟೇ ಕೊಡುತ್ತಾನೆ. ಸಮಸ್ಯೆಗಳ ಆಯಸ್ಸು ತುಂಬಾನೇ ಸಣ್ಣದ್ದು. ಅವು ನಮ್ಮ ಬದುಕಿನ ಪುಟದಲ್ಲಿ ಅನುಭವದ ಸಿಹಿ ಹಾಕಿ ಹೊರಟು ಹೋಗುತ್ತವೆ. ಜೀವನದಲ್ಲಿ ಸಮಸ್ಯೆಗಳು ಬರುವುದು ಸಹಜ. ಆ ಸಮಸ್ಯೆಗಳನ್ನು ಎದುರಿಸುವುದನ್ನು ಮನುಷ್ಯನಾದವನು ಕಲಿತುಕೊಳ್ಳಬೇಕು. ಮನೆ ಅಂದ ಮೇಲೆ ಕಸ ಎನ್ನುವುದು ಬರುತ್ತದೆ. ಬದುಕು ಅಂದ ಮೇಲೆ ಕಷ್ಟಗಳು ಎನ್ನುವುದು ಬರುತ್ತದೆ. ಕಸವಾದರೆ ಹೇಗೆ ನಾವು ಗುಡಿಸುತ್ತೇವೆಯೋ ಅದೇ ರೀತಿಯಲ್ಲಿ ಕಷ್ಟಗಳು ಬಂದರೆ ಆ ಕಷ್ಟಗಳನ್ನು ಜಯಿಸುವುದನ್ನು ಮನುಷ್ಯನಾದವನು ಕಲಿತುಕೊಳ್ಳಬೇಕು. ಜೀವನದಲ್ಲಿ ಖಂಡಿತವಾಗಿಯೂ ಕೂಡ ಒಳ್ಳೆಯ ದಿನ ಎನ್ನುವುದು ಬಂದೇ ಬರುತ್ತದೆ. ನಿನ್ನ ಚಿಂತನೆಗಳನ್ನು ಭಗವಂತನ ಮುಂದೆ ಮಾತ್ರ ಹೇಳಿಕೊಂಡು ಅಳು. ಏಕೆಂದರೆ ಭಗವಂತ ಯಾರ ಮುಂದೆಯೂ ಕೂಡ ಹೇಳುವುದಿಲ್ಲ, ಯಾರ ಮುಂದೆಯೂ ಕೂಡ ಹೇಳಿ ನಗುವುದಕ್ಕೆ ಹೋಗುವುದೇ ಇಲ್ಲ. ಎಲ್ಲ ಇದ್ದಾಗ ಜೊತೆಗೆ ಇರುವವನು ಸ್ನೇಹಿತ ಅಲ್ಲವೇ ಅಲ್ಲ. ನಮ್ಮ ಬಳಿ ಏನೂ ಕೂಡ ಇಲ್ಲದೆ ಇದ್ದಾಗಲೂ ಕೂಡ ಜೊತೆಗೆ ಇರುವವನೇ ನಿಜವಾದ ಸ್ನೇಹಿತ. ಅಂತಹ ಸ್ನೇಹಿತರು ಸಿಕ್ಕರೆ ಎಂತಹ ಪರಿಸ್ಥಿತಿ ಬಂದರೂ ಕೂಡ ಅಂಥವರನ್ನು ಕಳೆದುಕೊಳ್ಳಬೇಡಿ. ಗೆಲ್ಲಲು ನೀವು ಕೆಲವೊಮ್ಮೆ ಒಂಟಿಯಾಗಿ ಇರಬೇಕಾಗುತ್ತದೆ. ಒಂಟಿ ಆಗಿಯೇ ಹೆಜ್ಜೆಯನ್ನು ಇಡಬೇಕಾಗುತ್ತದೆ. ಕುಟುಂಬದವರ ಸಹಾಯವಿಲ್ಲ. ಅನುಭವದ ಹಂಚಿಕೊಳ್ಳುವಂತಹ ಸ್ನೇಹಿತರು ಕೂಡ ಸಿಗುವುದಿಲ್ಲ. ಬಲ ನೀಡುವಂತಹ ಸಂಗಾತಿಯೂ ಕೂಡ ಇಲ್ಲ. ನೀವು ಮತ್ತು ದೇವರು ಮಾತ್ರ ಎಲ್ಲವೂ ಸರಿಯಾಗಿ ಹೋಗುತ್ತದೆ ಎನ್ನುವಂತಹ ಆತ್ಮವಿಶ್ವಾಸದೊಂದಿಗೆ ಮುಂದುವರಿಯಬೇಕು. ಏನೋ ಅರ್ಥವಾಗದೇ ಇರುವಾಗ ಜೀವನ ಎನ್ನುವುದು ಪ್ರಾರಂಭವಾಗುತ್ತದೆ. ಎಲ್ಲ ಅರ್ಥವಾಗುವಾಗ ಜೀವನ ಎನ್ನುವುದು ಮುಗಿದು ಹೋಗಿರುತ್ತದೆ. ಮನುಷ್ಯನ ಜೀವನದಲ್ಲಿ ಎಲ್ಲಕ್ಕಿಂತ ದೊಡ್ಡ ಗುರು ಅಂದರೆ ಸಮಯ. ಏಕೆಂದರೆ ಸಮಯ ಕಲಿಸುವಂತಹ ಪಾಠವನ್ನು ಬೇರೆ ಯಾರಿಂದಲೂ ಕೂಡ ಕಲಿಸುವುದಕ್ಕೆ ಅಸಾಧ್ಯವಾದೀತು. ಸಮಯಕ್ಕೆ ಗೊತ್ತಿದೆ. ಬೆಲೆ ಇಲ್ಲದ ಮಾತುಗಳನ್ನು ಆಡಿ ನಿನ್ನ ಬೆಲೆಯನ್ನು ಕಳೆದುಕೊಳ್ಳುವ ಬದಲು ಮಾತು ಬಂದರೂ ಸಹ ಮೂಕನಂತೆ ಇದ್ದು ಬೆಲೆಯನ್ನು ಉಳಿಸಿಕೊಳ್ಳುವುದು ಒಳ್ಳೆಯದು. ಯಾರಾದರೂ ನಿನಗೆ ನೋಯಿಸಿದರೆ ದುಃಖವನ್ನು ಪಡುವುದಕ್ಕೆ ಹೋಗಬೇಡ. ಅವರ ಸಮಯ ಎನ್ನುವುದು ಬಂದೇ ಬರುತ್ತದೆ. ಯಾವ ಮರವೂ ಕೂಡ ಸಿಹಿಯಾದ ಹಣ್ಣನ್ನು ಕೊಡುತ್ತದೆಯೋ ಅದೇ ಮರ ಜನರ ಕಲ್ಲಿನ ಹೊಡೆತಕ್ಕೆ ಒಳಗಾಗಬೇಕಾಗುತ್ತದೆ. ಖಂಡಿತವಾಗಿಯೂ ಕೂಡ ಒಳ್ಳೆಯ ದಿನ ಎನ್ನುವುದು ಬಂದೇ ಬರುತ್ತದೆ. ಪ್ರತಿಯೊಂದಕ್ಕೂ ಅಂತ್ಯ ಎನ್ನುವುದು ಇದ್ದೇ ಇರುತ್ತದೆ. ಜೀವನದಲ್ಲಿ ಎಲ್ಲರ ಸಹಾಯವನ್ನು ಕಡಿಮೆ ಆಗಬಹುದು, ಆದರೆ ನಿನ್ನ ಜೊತೆ ಸದಾ ಒಬ್ಬ ಇರುತ್ತಾನೆ. ಅವನೇ ಶ್ರೀಕೃಷ್ಣ ಪರಮಾತ್ಮ. ಅವನು ತಡ ಮಾಡಬಹುದು, ಆದರೆ ಎಂದಿಗೂ ಕೂಡ ಕೈ ಬಿಡುವುದೇ ಇಲ್ಲ. ಜೀವನದಲ್ಲಿ ಸಂಕಟ ಬಂದರೂ ಕೂಡ ಹೆದರಬೇಡ. ಕೃಷ್ಣನನ್ನು ನಂಬು. ಅವನು ನಿನ್ನ ಕೈಯನ್ನು ಎಂದಿಗೂ ಕೂಡ ಬಿಡುವುದಕ್ಕೆ ಹೋಗುವುದೇ ಇಲ್ಲ. ಶ್ರೀಕೃಷ್ಣ ಪರಮಾತ್ಮನ ಆರಾಧನೆಗಳನ್ನು ಮಾಡಿ. ನಮ್ಮ ಜೀವನದಲ್ಲಿ ಎಷ್ಟೋ ಸಮಸ್ಯೆಗಳು ಇದ್ದರೂ ಕೂಡ ಒಮ್ಮೆ ಶ್ರೀಕೃಷ್ಣನ ಹೆಸರನ್ನು ಉಚ್ಚರಿಸಿ ನೋಡು. ಆತನ ನೆನಪು ಶಾಂತಿಯನ್ನು ಕೊಡುತ್ತದೆ. ಹಾಗೆಯೇ ಕೃಷ್ಣನ ಹೆಸರಿನಲ್ಲಿ ಶಾಂತಿ ಎನ್ನುವುದು ಸಿಕ್ಕೇ ಸಿಗುತ್ತದೆ. ನಿಮ್ಮನ್ನು ಹೊಗಳುವಂಥವರಿಗಿಂತ, ನಿಮ್ಮನ್ನು ಕಟುವಾಗಿ ಟೀಕಿಸುವವರಿಗಿಂತ ನೀವು ಹೆಚ್ಚು ಒಳಿತನ್ನು ಕಾಡುತ್ತೀರಾ. ಒಳ್ಳೆಯತನಕ್ಕೆ ಬೆಲೆ ಇಲ್ಲ ಅನ್ನುವುದು ಎಷ್ಟು ಸತ್ಯವಾಗಿರುವಂತಹ ಮಾತೋ, ಆ ಒಳ್ಳೆಯತನ ನಮ್ಮನ್ನು ಎಂದಿಗೂ ಕೂಡ ಕೈ ಬಿಡುವುದಿಲ್ಲ ಎನ್ನುವುದು ಕೂಡ ಅಷ್ಟೇ ಸತ್ಯವಾಗಿರುವಂತಹ ಮಾತು. ಹಾಗಾಗಿ ಜೀವನದಲ್ಲಿ ಒಳ್ಳೆಯತನದಿಂದ ಜೀವನವನ್ನು ನಿರ್ವಹಿಸುವುದನ್ನು ಮನುಷ್ಯನಾದವನು ಕಲಿತುಕೊಳ್ಳಬೇಕು. ದೇಹವನ್ನು ಹಣಕ್ಕಿಂತ ಹೆಚ್ಚಾಗಿ ಚೆನ್ನಾಗಿ ರಕ್ಷಿಸಿಕೊಳ್ಳಬೇಕು. ಏಕೆಂದರೆ ದೇಹವು ಹದಗೆಟ್ಟ ನಂತರ ಕೇವಲ ಹಣದಿಂದ ಅದನ್ನು ರಕ್ಷಿಸುವುದಕ್ಕೆ ಸಾಧ್ಯವೇ ಇಲ್ಲ. ಮಾತು ಎನ್ನುವುದು ಮಧುರವಾಗಿ ಇದ್ದರೆ ಎಲ್ಲ ಸಂಬಂಧಗಳು ಬಲವಾಗುತ್ತದೆ. ಕಠಿಣವಾಗಿ ಇದ್ದರೆ ದೂರವಾಗುತ್ತದೆ. ಮಾತನ್ನು ಹೇಗೆ ಆಡುತ್ತೇವೆಯೋ ಅನ್ನುವುದರ ಮೇಲೆ ಸಂಬಂಧಗಳು ಎನ್ನುವುದು ಅವಲಂಬಿತವಾಗಿರುತ್ತದೆ. ಸುಳ್ಳು ಅನ್ನುವಂತಹ ಕೆಂಡ ಸುಟ್ಟು ಬೂದಿ ಆಗಲೇಬೇಕು. ಸತ್ಯ ಅನ್ನುವಂತಹ ಮಾಣಿಕ್ಯ ಹೊಳಪನ್ನು ನೀಡಲೇಬೇಕು. ಎಲ್ಲದಕ್ಕೂ ಕಾಲ ಎನ್ನುವುದು ಕೂಡಿ ಬರಲೇಬೇಕು. ನಮ್ಮ ಎಲ್ಲ ಕನಸುಗಳು ನನಸಾಗಬಹುದು. ಒಂದು ವೇಳೆ ನಾವು ಅವುಗಳನ್ನು ಬೆನ್ನಟ್ಟಲು ಪ್ರಯತ್ನವನ್ನು ಪಟ್ಟಾಗ ಖಂಡಿತವಾಗಿಯೂ ಕೂಡ ಅದು ಸಾಧ್ಯವಾಗುತ್ತದೆ. ಮಾನವನಲ್ಲಿ ಮಾನವೀಯತೆ ಅನ್ನುವಂತಹ ಗುಣ ಇಲ್ಲದಿದ್ದಲ್ಲಿ ಮತ್ಯಾವ ಅದ್ಭುತ ಗುಣಗಳು ಇದ್ದರೆ ಎಲ್ಲವೂ ಕೂಡ ವ್ಯರ್ಥವೇ ಆಗುವುದು.
ಕಾಲ ನಮಗಾಗಿ ಮತ್ತೊಮ್ಮೆ ಬರುವುದಿಲ್ಲ. ನಾವು ಮತ್ತೆ ಆ ಕಾಲದತ್ತ ಮರಳುವುದೂ ಕೂಡ ಇಲ್ಲ. ಹಾಗಾಗಿ ಈ ದಿನವನ್ನು, ಈ ಸಮಯವನ್ನು ಖಂಡಿತವಾಗಿಯೂ ಸರಿಯಾದ ರೀತಿಯಲ್ಲಿ ಸದುಪಯೋಗ ಮಾಡಿಕೊಳ್ಳುವುದನ್ನು ಮನುಷ್ಯನಾದವನು ಕಲಿತುಕೊಳ್ಳಬೇಕಾಗುತ್ತದೆ. ಅಂತಹ ಜೀವನ ಶೈಲಿ ಎನ್ನುವುದು ನಿಮ್ಮದಾಗಲಿ ಎಂದು ಹರಿಸುತ್ತಾ, ನೀವೇನಾದರೂ ಶ್ರೀಕೃಷ್ಣ ಪರಮಾತ್ಮನ ಭಕ್ತರೇ ಆಗಿದ್ದರೆ ತಪ್ಪದೆ ಈ ವಿಡಿಯೋಗೆ ಒಂದೇ ಒಂದು ಲೈಕನ್ನು ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತೇಳಿ ಹೇಳ್ತಾ, ಮುಂದಿನ ಶ್ರೀಕೃಷ್ಣ ಪರಮಾತ್ಮನ ವಚನಾಮೃತದೊಂದಿಗೆ ಭೇಟಿ ಆಗುವವರೆಗೂ ಧನ್ಯವಾದ. ಕರುನಾಡಿಗೆ.